ಮಾನ್ಯ ವಿರೋಧ ಪಕ್ಷ ನಲವತ್ತೊಂದು ಕೇಸ್ ಇರ್ತಕ್ಕಂಥ ಕ್ರಿಮಿನಲ್ ಹಿಡಿದವ್ರಿಗೆ ಪ್ರಶಸ್ತಿ ಮಟ್ಕ ದಂಧೆನೆಲ್ಲ ಅರೆಸ್ಟ್ ಮಾಡಿದ್ರು ನಮ್ದೇನು ತೊಂದರೆ ಇಲ್ಲ. ಆದ್ರೆ ನೀವು ಅರೆಸ್ಟ್ ಮಾಡಿದ್ದು 30 ವರ್ಷದಿಂದ ಇದ್ದಂತ ಕೇಸ್ನೆಲ್ಲ ಮೊನ್ನೆ ಅರೆಸ್ಟ್ ಮಾಡಿದ್ದಾರೆ. ಎಲ್ಲವೂ ಕೂಡ ಹೋಗಿದೆ. ಸುಳ್ಳು ಕೇಸ್ ಮಟ್ಕ ನಡೆಸೋರು ಜೂಜ್ ನಡೆಸೋರಿಗೆ ತಮ್ಗೆ ಒಪ್ಪಿಗೆ ಇದೆಯಾ? ಅಂದ್ರೆ ಬಿಜೆಪಿ ಕಾರ್ಯಕರ್ತರು ಮಟ್ಕ ನಡೆಸಬಹುದು, ಜೂಜ ಸೇವಕರ ಡೆಫಿನಿಷನ್ ನನಗೆ ಗೊತ್ತಿಲ್ಲ. ಅದನ್ನ ಮಟ್ಕ ನಡೆಸೋರು ಡೆಫಿನಿಷನ್ ಇಲ್ಲ. ಕರ್ ಸೇವಕರು ಏನು ತೊಂದರೆ ಇಲ್ಲ. ಬಟ್ ಅಕಾರ್ಡಿಂಗ್ ಟು ಯು ಎನಿಬಡಿ ಹೂ ಇಸ್ ಇಂಟು ಗ್ಯಾಮ್ಲಿಂಗ್, ಮಟ್ಕ ನಡೆಸೋರು, ಎಕ್ಸ್ಟಾರ್ಷನ್ ಮಾಡೋರು, 16 ಕೇಸ್ ಹಾಕಿಸ್ಕೊಡೋರು ನೀವು ಕರ್ ಸೇವಕರನ್ನ ರೀ, ಭಕ್ತರನ್ನ ರೀ, ಬಿಜೆಪಿ ನಾಯಕರು ಏನು ತಕರಾರಿಲ್ಲ ಅದರಲ್ಲಿ. ಆದ್ರೆ ನೀವು ಅಧ್ಯಕ್ಷರೇ, ಇದನ್ನು ವಿರೋಧ ಪಕ್ಷ ಕಾನೂನಿನ ಸುವ್ಯವಸ್ಥೆ ಬಗ್ಗೆ ನೀವು ಶುರು ಮಾಡಿ. ವಿರೋಧ ಪಕ್ಷದ ನಾಯಕರೇ 41 ಕ್ರಿಮಿನಲ್ ಆಕ್ಟಿವಿಟಿಯಲ್ಲಿ ಇದ್ದಂತವ್ರಿಗೆ ನೀವು ಮನೆ ಇರ್ಲಿಕ್ಕೊಂಡು ನೀವು ಕೇಸ್ ಎಲ್ಲ ಬಾಳ ಹಾಕೊಂಡು ಅವ್ರು ಅಪರಾಧಿಗಳಲ್ಲ. ನೀವು ಕಾಂಗ್ರೆಸ್ ಪಾರ್ಟಿ ಕಟ್ಟು ಮುಂದ ಬಿಜೆಪಿ ಕಾರ್ಯಕರ್ತರ ಮೇಲೆ 100 ಕೇಸ್ ವಿನಾಕಾರಣ ಹಾಕ್ತೀರಿ. ಆ ರೀತಿ ಇರ್ಬೋದು. ನೀವು ಸುಮ್ಮನೆ ನಾವು ಬಿಜೆಪಿ ಕಾರ್ಯಕರ್ತರು ಮಾತಾಡ್ತಿಲ್ಲ. ನಾವು ಒಬ್ಬ ಮಟ್ಕ ಏಜೆಂಟು ಒಬ್ಬ ಅಂತವ್ರು ಮಾತಾಡ್ತಾ ಇದೀವಿ. ನಾವು ಕರಸೇವಕ ಮಾಡಿ ಕರಸೇವಕರಿಗೆ ಅಪ್ಪರ್ ಮಾಡ್ತಾ ನೋಡಿ ಸರ್. ನಮ್ ಸರ್ಕಾರ ನೆನಪಿದ್ರೆ ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್ ಅವರು ಹೇಳಿದ್ರು ಆಕ್ಷನ್ ಹೋರಾಟ ಕೇಸ್ ಬೇರೆ ಸುನೀಲ್ ಕುಮಾರ್ ಮಾಡಿಕೊಂಡು ಪೊಲೀಸ್ ಬಿಜೆಪಿ ಆರೋಪಗಳು ಸರ್ ಪ್ರಾರಂಭ ಮಾಡಿ. ನೀವು ವಿರೋಧ ಪಕ್ಷದ ನಾಯಕರೇ ಪ್ರಾರಂಭ ಮಾಡಿ. ಒಂದೇ ನಿಮಿಷ ಅಧ್ಯಕ್ಷರೇ, ಒಂದೇ ನಿಮಿಷ ಅಧ್ಯಕ್ಷರೇ, ಪ್ರೊಟೆಕ್ಷನ್ ಕರಸೇವಕ ಈಗ ಅವ್ರು ಮಾತಾಡ್ತಾರೆ ಕುಂಡ್ರು. ಈಗ ಶ್ರೀಕಾಂತ್ ಪೂಜಾರಿ ಒಬ್ಬ ಕರಸೇವಕ ಅಲ್ಲ ಸ್ವಾಮಿ. ಆ ಕರಸೇವಕ ಮಾತಾಡ್ತಾ ಇದ್ದಾರೆ. ಗೃಹ ಸಚಿವರು ಗೃಹ ಸಚಿವರು ಉತ್ತರ ಕೊಡ್ತಾರೆ. ಮನೆ ಕೊಂಡ್ರು ಮನೆ ರೇಪ್ ಕೇಸ್ ಬಗ್ಗೆ ಮಾತಾಡಕ್ಕೆ ಹೇಳಿ ಅವ್ರಿಗೆ. ಸರ್ಕಾರ ಅವನು ಸೇವಕನ ಯಾವ ಸೇವಕ ಅದನ್ನು ಮನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.